ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿವಾಣಿಯಂತೆ ಕನ್ನಡದ ಬೆಳವಣಿಗೆಗಾಗಿ ಹಾಗೂ ಅದರ ಅಭಿವೃದ್ಧಿಗಾಗಿ ಹಗಲಿರುಳು ದುಡಿಯುತ್ತಿದ್ದಾರೆ ರಾಮ್ ಕೆ ಹನುಮಂತಯ್ಯನವರು. ಕನ್ನಡದಲ್ಲಿ ಅನೇಕ ಕವನ, ಚುಟುಕು, ಅನಿಗವನ ಹಾಗೂ ಭಾವಗೀತೆಗಳನ್ನ ಇವರು ರಚಿಸಿದ್ದಾರೆ. ಕವಿಗೋಷ್ಠಿ, ಸಂವಾದ, ಉಪನ್ಯಾಸ, ವಿಚಾರ ಸಂಕಿರಣ ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಕನ್ನಡ ನಾಡು, ನುಡಿ, ಸಂಸ್ಕೃತಿಗಳಲ್ಲಿ ಅರಿವು ಮೂಡಿಸುವಲ್ಲಿ ಶ್ರಮಿಸಿದ್ದಾರೆ. ಕನ್ನಡಿಗರ ಸ್ನೇಹಕೂಟ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಪ್ರಕಾಶನದಲ್ಲಿ ನಾಕಂಡ ಹೆಣ್ಣೂರು, ಅಂದದ ನನ್ನೂರು, ಕಮಲಾಂಜಲಿ, ಮೌನ ಅಲ್ಲ ನನ್ನ ಮನ ಮುಂತಾದ ಪುಸ್ತಕಗಳನ್ನು ರಚಿಸಿ ಪ್ರಕಟಿಸಿದ್ದಾರೆ. ಇವರನ್ನು ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿವೆ. ಇಂತಹ ಮಹನೀಯರು ಹಾಗೂ ಕನ್ನಡ ಅಭಿಮಾನಿಯ ಉಳ್ಳ ಶ್ರೀಯುತರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಹಾಗೂ ಅವರ ಸಾಧನೆಗಳನ್ನ ಅವರ ಮಾತುಗಳಲ್ಲಿ ಕೇಳೋಣ. ಸರ್, ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ತಾವು ಕನ್ನಡದ ಬಗ್ಗೆ ಅಪಾರವಾದ ಕೆಲಸವನ್ನ ಮಾಡ್ತಿದ್ರಿ. ನಿಮ್ಮ ಬಾಲ್ಯ ಹಾಗೂ ನಿಮ್ಮ ವಿದ್ಯಾಭ್ಯಾಸ ಹೇಗೆ ನಡೀತು, ಅದರ ಬಗ್ಗೆ ತಿಳಿಸಿ.